ನೋಡಿ ಮರೆತು ಏನೆಲ್ಲ ಮರ್ತು ಹಾಕಿದ್ದೀನಿ. ಒಟ್ಟಿನಲ್ಲಿ ಎಲ್ಲ ಹಾಕಿದ್ದೀನಿ. ಓಕೆನಾ, ಒಂದು ಮಿಸ್ ಮಾಡಿಲ್ಲ. ಫೈನಲಿ ನೋಡ್ಕೊಂಡು ಮಾಡಿದ್ದು. ಸ್ಟಾಪ್. ಇದಕ್ಕೆ ಟೈಟ್ಲ್ ಕಾರ್ಡು ನಾನೇನಂತ ಕೊಡ್ತೀನಿ ಗೊತ್ತಾ? ನೀರು ಹಾಕದೆ ಮಾಡಿರುವ ಮಾವಿನಕಾಯಿ ಚಟ್ನಿ. ಹಾಯ್, ಹಲೋ, ನಮಸ್ತೆ. ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಪ್ಪ. ಮತ್ತು ನಾನು ಸೂಪರಾಗಿದ್ದೀನಿ. ಇವತ್ತು ಸೌತೆಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಇದರಲ್ಲಿ ಚಟ್ನಿ ಮಾಡೋಣ ಅಂತ. ಹಿಂದೆ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ, ಸರ್ವ್ ಮಾಡಿರೋದು, ರಾಜ್ ಸರ್ವ್ ಮಾಡಿದ್ದಾರೆ. ಅದಕ್ಕೆ ಆ ಥರ ಮಾಡೋಣ ಅಂತ. ಯಾಕೆಂದರೆ ಬೇಳೆ ಕಮ್ಮಿ ಮಾಡೋಣ, ಬೇಳೆ ತಿನ್ನೋದು ಬೇಡ, ಗ್ಯಾಸ್ಟ್ರಿಕ್ ಮಾಡ್ಕೊಳ್ಳೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ಚಟ್ನಿ ಮಾಡ್ತಾಯಿದ್ದೀನಿ. ವಿಡಿಯೋ ಪ್ಲೇ ಮಾಡಿಕೊಂಡು ಮಾಡೋಂಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಅವ್ರನ್ನೂ ತೋರ್ಸಂಗಾಗಿರೋದು, ಅವ್ರು ಮಾಡೋದನ್ನೂ ತೋರ್ಸಂಗಾಗಿರೋದು, ನಾನು ಮಾಡೋದು ತೋರ್ಸಂಗಾಗಿರೋದು. ಏನು ಮಾಡೋದು? ರೂಲ್ಸು ರೆಗ್ಯುಲೇಷನ್ ಅಂತೆಲ್ಲ ಇದೆಯಲ್ಲ ಯೂಟ್ಯೂಬ್ನಲ್ಲಿ, ಏನು ಮಾಡೋಕ್ಕಾಗುತ್ತೆ? ಅದಕ್ಕೆ ಮಾವಿನಕಾಯಿ ಚಟ್ನಿ ಮಾಡೋಣ ಅಂತ ಇದ್ದೀನಿ. ಅನ್ನಕ್ಕೂ, ಮುದ್ದೆಗೂ, ಚಪಾತಿಗೂ ಎಲ್ಲದಕ್ಕೂ ಸೂಟ್ ಆಗುತ್ತಂತೆ. ಅದಕ್ಕೋಸ್ಕರ ತಗೊಂಡಿದ್ದೀನಿ. ನನಗೆ ಹೆಂಗಿರೋ ಮಾವಿನಕಾಯಿ ಇಷ್ಟ, ಅದಕ್ಕೋಸ್ಕರ ಈಗಲೇ ಬಾಯಲ್ಲಿ ನೀರು ಬರ್ತಾಯಿದೆ. ನನಗಿಂಥ ಕಲರ್ ಅಂದರೆ ಮಾವಿನಕಾಯಿ, ಸೌತೆಪುರಿ ಮಾವಿನಕಾಯಿ ಅಂದರೆ ತುಂಬ ಇಷ್ಟ. ಇಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ? ಈಗ ವಾಶ್ ಮಾಡ್ಕೊಂಡಿದ್ದೀನಿ, ಮತ್ತು ಬಟ್ಟೆಲೆಲ್ಲ ನೀಟಾಗಿ ಒರೆಸ್ಕೊಂಡಿದ್ದೀನಿ. ಒಂದು ಚೂರು ನೀರು ಇರಬಾರ್ದಂತೆ ಸರಿ ಹೇಳಿದ್ದು. ಅದಕ್ಕೆ ಮಾಡ್ತಾಯಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ, ಟೇಸ್ಟ್ ಹೇಗೆ ಬರುತ್ತೆ ಅಂತ. ಓಕೆನಾ? ಬನ್ನಿ ಅಡುಗೆ ಮನೆಗೆ ಹೋಗೋಣ. ಈಗ ಮೊದಲಿಗೆ ಸ್ಟವ್ನ ಹಚ್ಕೊಳ್ಳೋಣ. ಯಾರು ನಾನು ಮಾಡ್ದಂಗೆ ಆನ್ ಮಾಡಿಬಿಟ್ಟು ಆಮೇಲೆ ಲೈಟ್ರು ಹಚ್ಚಕ್ಕೆ ಹೋಗಬೇಡಿ, ಓಕೆನಾ? ಯಾಕೆಂದರೆ ಕ್ಯಾಮ್ರಾ ನಾನು ಕೈಯಲ್ಲಿ ಇಟ್ಕೊಂಡಿದ್ದೀನಿ, ಸ್ಟ್ಯಾಂಡಲ್ಲಿ ಇಟ್ಕೊಂಡ್ರೆ ನೀಟಾಗಿ ಕಾಣಿಸಲ್ಲ ಅಂತ. ಗ್ಯಾಸ್ ವೇಸ್ಟ್ ಆಗುತ್ತೆ. ಸ್ಲಿಮ್ ಮಾಡಿಬಿಡೋಣ. ಅದರಿಂದಾಗಿ ಯಾರು ಫಸ್ಟ್ ಹಿಂಗೆ ಹಾಕ್ಬಿಟ್ಟು ಆಮೇಲೆ ಲೈಟ್ರು ಹುಡ್ಕಾಡೋದು, ಈ ಕೆಲಸ ಎಲ್ಲ ಮಾಡಬೇಡಿ. ನಾನು ಮಾಡೋ ತಪ್ಪನ್ನ ನೀವು ಮಾಡಬೇಡಿ. ನಾನು ವಿಧಿ ಇಲ್ಲ, ಅದಕ್ಕೆ ಮಾಡಿದೆ, ಓಕೆನಾ? ಈಗ ಸ್ಲಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಪಾತ್ರೆ ಇಡ್ತೀನಿ. ಬಾಣಲಿ ಹುಡುಕಿ ಸಾಕಾಯಿತು. ಎಲ್ಲಿದೆಯೋ ನನಗೆ ಗೊತ್ತಿಲ್ಲ. ಅವತ್ತು ಖಾರಪುಡಿ ಮಾಡಿದ್ನಲ್ಲ, ಅವತ್ತೇ ಲಾಸ್ಟು. ಹುಡುಕಿ ಸಾಕಾಯಿತು. ನಮ್ಮ ತಾಯಿ ಎಲ್ಲೋ ಇಟ್ಟಿದ್ದಾರೆ ಅನಿಸುತ್ತೆ. ಈಗ ಅವ್ರ ಊರಲ್ಲಿದ್ದಾರೆ, ಕೇಳಬೇಕು, ಫೋನ್ ಮಾಡಿ ವಿಚಾರಿಸ್ತೀನಿ. ಅಮ್ಮ ಬಾಣಲಿ ಎಲ್ಲಮ್ಮ ಇಟ್ಟಿದ್ಯಾ ನೀನು ಅಂತ. ಅಮ್ಮ ಕೇಳಿಸ್ತಾ ಇದೆಯಮ್ಮ? ಬಾಣಲಿ ಎಲ್ಲಿಟ್ಟೆ ಅಮ್ಮ? ಖಾರಪುಡಿ ಮಾಡ್ತಾ ಇದ್ನಲ್ಲ, ಬಾಣಲಿ ಎಲ್ಲಿಟ್ಟೆ? ನನಗೆ ಹುಡುಕಿ ಸಾಕಾಯ್ತಮ್ಮ. ಅದು ಬೇರೆ ಎಣ್ಣೆ ಆಗಿದೆ, ಅದಕ್ಕೋಸ್ಕರ. ಎಲ್ಲಿದೆ ಅಂತ ಹೇಳ್ಬಿಡಮ್ಮ. ಅಯ್ಯಯ್ಯೋ, ಹಂಗಂದಿದ ತಕ್ಷಣ ನನ್ನ ತಮ್ಮನೇ ಫೋನ್ ಮಾಡ್ತಾ ಇದ್ದಾನಪ್ಪೋ. ಈಗ ಫೋನ್ ಅಟೆಂಡ್ ಮಾಡಬೇಕು, ಮಾಡ್ತೀನಿ. ಒಂದು ನಿಮಿಷ ಸ್ಲಿಮ್ಮಲ್ಲಿರಲಿ. ನನ್ನ ತಮ್ಮ ಫೋನ್ ಮಾಡಿ ಮಾಮೂಲಿ ಮಾತಾಡ್ದ. ಆಮೇಲೆ ಅಮ್ಮನ ಕೇಳಿದೆ, ಅಮ್ಮ ಎಲ್ಲಮ್ಮ ಇಟ್ಟಿದ್ಯಾ ಬಾಣಲಿನ? ಅದು ವೀಡಿಯೋದಲ್ಲೂ ಕೇಳಿದೆ ಕಣಮ್ಮ ನಿನ್ನ, ಎಲ್ಲಮ್ಮ ಇಟ್ಟಿದ್ಯಾ ಅಂದಿದ್ದಕ್ಕ ಅಮ್ಮ ಬಚ್ಚನ ಮನೆ ಸಿಂಕ್ ಇದೆಯಲ್ಲ ಅದ್ರ ಕೆಳಗಿಟ್ಟಿದ್ದೀನಿ ನೋಡು ಅಂತ. ತೆಗೆದ್ರೆ ಗೊತ್ತಾಯಿತು ಬಾಣಲಿ ಇಲ್ಲಿಟ್ಟವ್ರೆ ಅಂತ. ಅಬ್ಬಬ್ಬಾ, ನೋಡಿದ್ರಾ ಎಷ್ಟು ಹುಡುಕಾಡ್ದೆ ಗೊತ್ತಾ ಈ ಬಾಣಲಿಗೋಸ್ಕರ. ಓಕೆ ಬನ್ನಿ, ಈಗ ಅಡುಗೆ ಮಾಡೋಣ, ಚಟ್ನಿ ಮಾಡೋಣ. ಆಮೇಲೆ ಬ್ಯಾಡಗೆ ಮೆಣಸಿನ್ಕಾಯಿನ ಸರು 6 ತೊಗೊಂಡಿದ್ರು, ನಾನು 7 ತೊಗೊಂಡಿದ್ದೀನಿ. ಸ್ವಲ್ಪ ಖಾರ, ಇದು ಹೆಂಗಿರೋ ಖಾರ ಇರಲ್ವಲ್ಲ, ಖಾರ ಇರಲಿ ಅಂದ್ಬಿಟ್ಟು. ಆಮೇಲೆ ಲೈಟಾಗಿ ಹುರ್ಕೊಬೇಕು. ಲೈಟಾಗಿ ಅಂದರೆ ಸೀಸಬಾರ್ದು, ಸೀಸ್ದೇನೆ ಕ್ಲೀನಾಗೆ ಹುರ್ಕೊಬೇಕು. ಆವಾಗ ಟೇಸ್ಟ್ ಬರುತ್ತೆ. ಯಾವುದೇ ಅಡುಗೆ ಆದರೂ ಟೇಸ್ಟ್ ಬರುತ್ತೆ, ಗೊತ್ತು, ಹೌದು. ಸೀಸಿದ್ರೆ ಚೆನ್ನಾಗಿರಲ್ಲ. ಒಂದ್ಸಲಿ ನಾನು ರಸ ಮಾಡೋಕ್ಕೋಗಿ ಮೆಣಸಿನ್ಕಾಯಿ ಸೀಸ್ಬಿಟ್ನಲ್ಲ, ಹಂಗೆ ಸೀಸಿದ್ರೆ ಅದು ಗಮನ ಹೊರಟೋಗುತ್ತೆ. ಹೌದು ಸರ್, ನಿಜ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ಹೇಳ್ಕೊಟ್ಟಿದ್ದಕ್ಕೆ. ನೋಡಿ ಫ್ರೈ ಮಾಡ್ಕೊತಾ ಇದ್ದೀನಿ, ಐನಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ನಾನು ಕೈ ಬಿಡ್ತಿಲ್ಲ. ನೋಡಿ ಎಲ್ಲ ಸ್ವಲ್ಪ ಉತ್ಕೊಂಡಿದೆ ಅಲ್ಲ, ಸೀಸಕ್ಕೆ ಹೋಗಬಾರ್ದು. ನೋಡಿ ನೋಡಿ ಈಗ ಸ್ಲಿಮ್ ಮಾಡ್ಕೊತೀನಿ. ಮಾಡ್ಕೊಂಡು
ಓಕೆ ನೋಡಿ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಇದು ಪೌಡ್ರ್ ಮಾಡ್ಕೊತೀನಿ. ಮಿಕ್ಸಿ ಜಾರಲ್ಲಿ ಒಂದು ಚೂರು ನೀರಿಲ್ಲ, ಓಕೆನಾ. ಒಂದು ತೊಟ್ಟು ನೀರು ಸೋಕಿಸ್ಬಾರ್ದು, ಆ ರೀತಿ ಪೌಡ್ರ್ ಮಾಡ್ಕೊಬೇಕಂತೆ. ನೋಡಿ, ಇಷ್ಟು ಪುಡಿ ಮಾಡಿಕೊಂಡೆ. ಇಷ್ಟೇ ಆಗಿದ್ದು, ಎಷ್ಟು ಪೌಡ್ರ್ ಮಾಡಿದ್ರು ಇಷ್ಟೇ ಆಗಿದ್ದು. ಹಂಗೂ ಪ್ಲೇ ಮಾಡ್ಕೊಂಡು ಬಂದಾಗ ಇಷ್ಟೇ ಇತ್ತು, ಆದರೆ ಇನ್ನೂ ಸ್ವಲ್ಪ ಜಾಸ್ತಿ ಅವ್ರದ್ದು ಪೌಡ್ರ್ ಆಗಿತ್ತು. ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ, ಇನ್ನೂ ಕೆಲಸಗಳಿದೆ ಜಾರಿಂದ. ಓಕೆ ನೋಡಿ, ಪೌಡ್ರ್ ಮಾಡ್ಕೊಂಡಿದ್ದೇನೆ. ಈಗ 1 ಸ್ಪೂನ್ ಸಾಸಿವೆ ತೊಗೊತೀನಿ, ಸಾಕು. ಅವರಿನ್ನೂ ಒಂಚೂರು ಎಕ್ಸ್ಟ್ರಾ ತೊಗೊಳ್ಳಿ ಪರವಾಗಿಲ್ಲ ಅಂದರು, ಆದರೆ ಇದು ಓವರ್ ಇದೆ, ಸಣ್ಣದಲ್ವಾ, ಓವರ್ ಇದೆ. ಅವರು ದಪ್ಪ ಜೀರಿಗೆ ಉಪಯೋಗಿಸಿದ್ದು. ಇದನ್ನು ಲೈಟಾಗಿ ಹುರ್ಕೊಬೇಕು. ತೀರಾ ಮಾನ ಸಿಡಿಯೋದು ಬೇಡ, ಲೈಟಾಗಿ ಹುರ್ಕೊಬೇಕು. ಓಕೆ, ಆಯಿತು 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 ಆಯಿತು, ಅಷ್ಟೇ ಸಾಕು. ಓಕೆ ಓಕೆ, ಇಷ್ಟು ಮೆಂತ್ಯ ತೊಗೊಳ್ಳೋಣ. ಇಷ್ಟು ಮೆಂತ್ಯ ತೊಗೊಳ್ಳೋಣ. ಇದು ಸಾಸಿವೆ 1 ಸ್ಪೂನ್ ತೊಗೊಂಡಿದ್ದೆ, ಮೆಂತ್ಯ ಅರ್ಧ ಸ್ಪೂನ್, ಇನ್ನೊಂದು ಚೂರು. ಓಕೆ, ಸಾಕು. ಇದು ಕಂದು ಬಣ್ಣಕ್ಕೆ ಬರೋವರೆಗೂ ಹುರ್ಕೊಬೇಕು. ನೋಡಿ, ಕಂದು ಬಣ್ಣಕ್ಕೆ ಬಂದಾಯಿತು. ಸ್ವಲ್ಪ ಹಾರಕ್ಕೆ ಬಿಟ್ಬಿಡೋಣ, ಓಕೆನಾ. ಇಷ್ಟು ಗ್ರೈಂಡ್ ಮಾಡ್ಕೊತೀನಿ. ಕ್ವಾಂಟಿಟೀಸ್ ಅಷ್ಟು ಜಾಸ್ತಿ ಇಲ್ವಲ್ಲ, ಅದಕ್ಕೆ ಇಷ್ಟು ಮಟ್ಟಿಗಾಗೈತೆ ಅಷ್ಟೇ. ಈಗ ಸಾಸಿವೆ ಹಾಕ್ಕೊತೀನಿ. ನುಣ್ಣಗೆ ಪೇಸ್ಟ್ ಪೌಡ್ರ್ ಹಾಕಬೇಕು ಅನ್ನೋದು ಏನಿಲ್ವಂತೆ, ಸ್ವಲ್ಪ ತರ್ತರಿ ಆಗಿದ್ರೂ ಚೆನ್ನಾಗೇ ಇರುತ್ತಂತೆ. ನೋಡಿ, 2 ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ನೋಡಿ ಎಲ್ಲ ಡ್ರೈ ಆಗಿದೆ, ನೀರಿನ ಅಂಶ ಒಂದೂ ಇಲ್ಲ. ಸ್ವಲ್ಪ ಸರೀಸಾಗೆ ಸಿಪ್ಪೆನ ಎರ್ಕೊಬೇಕು ಈ ರೀತಿ. ಆಹಾ, ಎರಿತಾ ಇದ್ರೆ ಘಮ 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 ಅಂತ ಇದೆ. ಈ ರೀತಿ ಸಿಪ್ಪೆನೆಲ್ಲ ಹೆರ್ಕೊಬೇಕು. ಈ ಸರಿ ಈ ವಿಡಿಯೋದಲ್ಲಿ ಅಂತೆಯೇ ಬರುತ್ತೆ, ಯಾಕಂದರೆ ಸರ್ ಹೇಳಿದಲ್ವಾ, ಅಂತೆ ಎರಿಬೇಕಂತೆ, ಸಿಪ್ಪೆ ತೆಗಿಬೇಕಂತೆ, ಸಿಪ್ಪೆ ಸಮೇತ ಹಾಕಂಗಿಲ್ವಂತೆ, ಓಕೆನಾ. ಹಿಂಗೆ ಈ ರೀತಿ ತಗೊಬೇಕು. ಫುಲ್ ತೆಗ್ದಾದ್ಮೇಲೆ ಕಟ್ ಮಾಡ್ಕೊತೀನಿ, ಆಮೇಲೆ ತೋರಿಸ್ತೀನಿ. ಈ ಜಾರ್ ಸಾಕಾಗಲ್ಲ, ಅದಕ್ಕೆ ನಾನು ಈ ಜಾರ್ ತೊಗೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಷಯ, ನೀರು ಮಿಕ್ಸ್ ಮಾಡ್ಕೊಬಾರ್ದು, ಓಕೆನಾ. ಆ್ಯಕ್ಚುಲಿ ಜಾರನ್ನ ಚೇಂಜ್ ಮಾಡಿಕೊಂಡೆ, ಅದರಲ್ಲಿ ನೋಡಿದಾಗ ಅದು ಜಾಸ್ತಿ ಇದೆ ಅನ್ನೋ ಫೀಲ್ ಕೊಡ್ತು. ಆಮೇಲೆ ನೋಡಿದ್ರೆ ಸ್ವಲ್ಪನೇ ಇದೆ, ಅದಕ್ಕೆ ಈ ಜಾರ್ನಿಗೆ ಉಪಯೋಗಿಸೋಣ ಅಂತ ರಿಟರ್ನ್ ಅದೇನೋ ಅಂತಾರಲ್ಲ, ಹಳೆ ಶಿವನ ಏನು ಹಳೆ ಗಂಡನ ಪಾದವೆ ಗತಿ ಅಂತ ವಾಪಸ್ ಬಂದ ಇದಕ್ಕೆ. ಓಕೆ, ಸಾಕು. ನೋಡಿ, ಚೆನ್ನಾಗಿ ಪೇಸ್ಟ್ ಆಗಿದೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು. ವಾವ್, ಓಕೆ, ಎಲ್ಲ ಬ್ಲೆಂಡ್ ಆಗುತ್ತೆ ನೋಡಿ. ಈ ರೀತಿ ಇವೆಲ್ಲ ಇರೋದೆಲ್ಲ ಎತ್ಕೊಂಡ್ಬಿಡಿ, ತಿರ್ಗಾ ಮತ್ತೆ ಒಂದು ರೌಂಡ್ ರುಬ್ಬಿ, ಓಕೆನಾ. ನೋಡಿದ್ರೆ
ಎಲ್ಲ ಮಿಕ್ಸ್ ಆಗೈತೆ. ಡನ್. ಈಗ ನಾನು ಪೌಡ್ರ್ ಮಿಕ್ಸ್ ಮಾಡ್ಕೊಂಡಲ್ವಾ, ಈ ಮಿಕ್ಸ್ ಮಾಡ್ಕೊಳ್ಳೋ ಮುಂಚೆ ಅದೇ ಮೆಣಸಿನ್ಕಾಯಿ ಪುಡಿ ಮತ್ತು ಸಾಸಿವೆ ಮತ್ತು ಮೆಂತ್ಯ ಅದು ಮಿಕ್ಸ್ ಮಾಡ್ಕೊಳ್ಳೋ ಮುಂಚೆ ಬರೀ ನಾವು ಸೌತಪುರಿ ಮಾವಿನಕಾಯಿನೇ ರುಬ್ಬಿರ್ತೀವಲ್ಲ, ಆ ಟೈಮಲ್ಲಿ ಸ್ವಲ್ಪ ಜಜ್ಜಿರೋಂಥದ್ದು ಬೆಳ್ಳುಳ್ಳಿ ಹಾಕೊಂಬಿಡಿ. ನನಗೆ ಮಾವಿನಕಾಯಿ ಅಲ್ವಾ ಸ್ವಲ್ಪ ಮರ್ತುಬಿಟ್ಟೆ, ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಂಬಿಡಿ ನನ್ನ ತಪ್ಪನ. ಮತ್ತು ಒಂಚೂರು ಬೆಲ್ಲ ಹಾಕ್ಕೊಳ್ಳಿ, ಓಕೆನಾ? ಈಗ ನಾನು ಈ ರೀತಿ ಮಾಡಿದೆ, ಏನಂತ ವ್ಯತ್ಯಾಸ ಆಗಲ್ಲ ಅಂತ ಅಂದ್ಕೊತೀನಿ ಅಲ್ವಾ. ಒಂಚೂರು ಗ್ರೈಂಡ್ ಮಾಡ್ಕೊಳ್ಳೋಣ. ಓಕೆ, ಎಸ್ ಯಾಕೆ ಅಂದರೆ ಆವಾಗ ಒಂದು ಸ್ವಲ್ಪ ಗಟ್ಟಿ ಇತ್ತು ಅಲ್ವಾ, ಬೆಲ್ಲ ಹಾಕೋ ಮುಂಚೆ ಸ್ವಲ್ಪ ಗಟ್ಟಿ ಇತ್ತು. ಈಗ ಆ್ಯಕ್ಚುಲಿ ಬೆಲ್ಲ ಹಾಕಿದ್ಮೇಲೆ ಕರಗಿದೆ ಅಲ್ಲ. ಸೂಪರ್. ಇಲ್ಲಿ ರೆಡ್ ಕಲರ್ ಕಾಣಿಸ್ತಾ ಇದೆ, ಆದರೆ ಕ್ಯಾಮ್ರಾದಲ್ಲಿ ಯೆಲ್ಲೋ ಕಲರ್ ಕಾಣಿಸ್ತಾ ಇದೆ. ಈಗ ಒಗ್ಗರಣೆ ಕೊಟ್ಕೊಳ್ಳೋಣ, ಓಕೆನಾ? ಡನ್. ಸದ್ಯ ಯಾವುದು ತಪ್ಪಿಸಿಲ್ಲ ನಾನು. ಈಗ ಒಗ್ಗರಣೆಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ, ಮತ್ತು ಇದಕ್ಕೆ ಆಯಿಲ್ ಹಾಕ್ಕೊತೀನಿ. ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕು ಆಯಿಲ್. ಎಷ್ಟು ಸ್ಪೂನ್ ಹಾಕ್ಕೊತಾ ಇದ್ದೀನಿ ನೀವೇ ಎಣಿಸ್ಕೊಳ್ಳಿ. ಸ್ಲಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಇಷ್ಟು ಕ್ವಾಂಟಿಟಿ ಅಲ್ವಾ, ಇಷ್ಟು ಕ್ವಾಂಟಿಟಿಗೆ ಮೋಸ್ಟ್ಲಿ ಸಾಕು, ಓಕೆನಾ? 4 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ಈಗ ಆಯಿಲ್ ಓಡ್ತಾ ಇದೆಯಾ ವಿಡಿಯೋ? ಓಕೆ, ಓಡ್ತಾ ಇದೆ. ಈಗ ಎಣ್ಣೆ ಕಾಯಬೇಕು, ಅಲ್ಲಿವರೆಗೂ ಸ್ಟಾಪ್ ಮಾಡಿರ್ತೀನಿ. ಮತ್ತೆ ವಿಡಿಯೋ ಆನ್ ಮಾಡಿಕೊಂಡೆ. ಟೆಸ್ಟಿಂಗು ಇನ್ನೊಂಚೂರು ಎಣ್ಣೆ ಕಾಯಲಿ ಅಲ್ವಾ. ಕಾಯ್ತಾ ಇರಲಿ. ನೋಡಿ, ಬರ್ತಾ ಇದೆ ಸಾಸಿವೆ, ಬರ್ತಾ ಇದೆ ಮೇಲೆ. ಚಿಟಪಟ ಅಂದ್ಕೊಂಡು ಈಗ ಏನು ಮಾಡ್ತೀನಿ, ಆಫ್ ಮಾಡ್ಕೊಬಿಡ್ತೀನಿ. ಸಾಕು ನೋಡಿ. ಸಾಸಿವೆ ಹಾಕ್ಕೊಂಡೆ, ನಂಚೂರು ಓಕೆ ಸಾಕು. ಆಫ್ ಮಾಡ್ಕೊಂಬಿಟ್ಟಿದ್ದೀನಿ. ಸ್ವಲ್ಪ ಕರಿಬೇವು ನೋಡಿ, ಇದು ಘಮ ಅಂತ ಇದೆ. ನಾಟಿ ಕರಿಬೇವಿನ ಸೊಪ್ಪು ಘಮ ಅಂತ ಇದೆ. ಓಕೆ, ಸಾಕು. ಈಗ ನಾನೇನು ಮಾಡ್ತೀನಿ ಅಂದರೆ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಕಾಣಿಸ್ತಿದೆಯಾ? ಆಹಾ, ಹೆಂಗೆ ಕಾಣಿಸ್ತಾ ಗೊತ್ತಾ? ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾನು ಲೈಟೇ ಆನ್ ಮಾಡಿಲ್ಲ. ಲೈಟ್ ಆನ್ ಮಾಡಿದರೆ ಕ್ಲಾರಿಟಿ ಚೆನ್ನಾಗಿ ಕಾಣಿಸಿರೋದು ನೋಡಿ. ಎಲ್ಲ ಈಗ ಮಿಕ್ಸ್ ಮಾಡ್ಕೊತೀನಿ. ಓಕೆ, ಎಲ್ಲ ಹಾಕ್ಕೊಂಡಿದ್ದಾಯ್ತು. ಈಗ ಮಿಕ್ಸ್ ಮಾಡ್ಕೊತೀನಿ. ಕೈಯಲ್ಲಿ ನೀರಿದ್ರೆ ಕಷ್ಟ ನೋಡಿ. ಚಕ 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 ಚಕ. ಓಕೆ, ಆಮೇಲೆ ನಾನು ಏನು ಮಾಡಿದೆ ಅಂದರೆ ಉಪ್ಪು ಹಾಕೋದೆ ಮರ್ತಿದ್ದೀನಿ. ನೀವು ಉಪ್ಪು ಮರಿಬೇಡಿ, ಓಕೆನಾ? ಅದಕ್ಕೆ ನಾನಿವಾಗ
ಈ ಸಾಲ್ಟ್ ಹಾಕ್ಕೊತೀನಿ. ನೋಡಿದ್ರಾ ಎಷ್ಟು ಬೇಗ ಮರಿತೀನಿ ಅಂತ. 1 ಸ್ಪೂನ್ ಸಾಕು, ಬಿಟ್ಟರೆ 1 ಸ್ಪೂನ್ ಸಾಕು. 3-4 ವರ್ಷದಿಂದ ಮಾತ್ರ ನುಂಗಿ ನನ್ನ ಮೆಮೊರಿ ಪವರ್ನೇ ಲಾಸ್ ಮಾಡ್ಕೊಂಡಿದ್ದೀನಿ. ಅವರು ಸರ್ ಬಂದು ಕಲ್ಲುಪ್ಪು ಹಾಕಿದ್ರು, ರುಬ್ಬೋ ಟೈಮಲ್ಲಿ ಕಲ್ಲುಪ್ಪು. ಈಗ ಇನ್ನೊಂದ್ಸರಿ ಹೇಳ್ತೀನಿ, ಯಾಕೆಂದರೆ ತಪ್ಪಾಗಬಾರ್ದಲ್ವಾ. ಪಾಪ ಅವರಷ್ಟು ನೀಟಾಗಿ ಮಾಡಿದರು. ನಾನು ಈ ರೀತಿ ತೋರಿಸ್ಬಿಟ್ರೆ ಕಷ್ಟ. ನೋಡಿ, ಉಪ್ಪು ಹಾಕಿದಾಯಿತು, ಮತ್ತು ಎಲ್ಲ ಮಿಕ್ಸ್ ಮಾಡಿದಾಯಿತು. ಚಟ್ನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕಲರ್ಫುಲ್ಲಾಗಿದೆ. ಈಗ ತಿಂದು ನೋಡಿದಾಗಲೇ ಗೊತ್ತಾಗೋದು. ಬೆಳಿಗ್ಗೆ ಟಿಫನ್ಗೆ ಚಪಾತಿ ಮಾಡಿದ್ದೆ, ಚಪಾತಿ ಇತ್ತು. 1 ಚಪಾತಿ ಹಾಕ್ಕೊತೀನಿ, ಓಕೆನಾ. 1 ಸ್ಪೂನು ಸಾಕು. ನೋಡಿ ಸಖತ್ತಾಗಿ ಬಂದಿದೆ, ಮಾತ್ರ ಸೂಪರಾಗಿ ಬಂದಿದೆ ಚಪಾತಿ ಜೊತೆ. ಬನ್ನಿ. ಹೇಗಿದೆ ನೋಡಿ. ಮರ್ತು ಏನೆಲ್ಲ ಮರ್ತು ಹಾಕಿದ್ದೀನಿ. ಒಟ್ಟಿನಲ್ಲಿ ಎಲ್ಲ ಹಾಕಿದ್ದೀನಿ, ಓಕೆನಾ. ಒಂದು ಮಿಸ್ ಮಾಡಿಲ್ಲ. ಫೈನಲಿ ನೋಡ್ಕೊಂಡು ಮಾಡಿದ್ದು. ಸ್ಟಾಪ್ ಮಾಡೋ ಟೈಮಲ್ಲಿ ಆ ಉಪ್ಪೊಂದು ಮರೆತುಬಿಟ್ಟೆ, ಆಮೇಲೆ ಲಾಸ್ಟಲ್ಲಿ ಹಾಕ್ಕೊಂಡೆ, ಓಕೆನಾ. ಇದು ಟೇಸ್ಟ್ ಮಾಡೋ ಸಮಯ. ವಾವ್, ನನಗೆ ಜಾಸ್ತಿ ಫ್ಲೇವರ್ ಬರ್ತಾ ಇರೋದು ಬೆಳ್ಳುಳ್ಳಿ ಫ್ಲೇವರ್ ಇದೆ. ಈ ಜ್ವರ ಬಂದಿರುತ್ತಲ್ಲ ಅಂಥವು ತಿಂದರೆ ಸಕ್ಕತ್ತಾಗಿರುತ್ತೆ. ಉಪ್ಪು ಅಷ್ಟೇ ಕರೆಕ್ಟಾಗಿದೆ. ಇಷ್ಟು ಬೆಳ್ಳುಳ್ಳಿ ಬೇಕು ಅನಿಸುತ್ತೆ, ಬೇಕಾದ್ರೆ ಕಮ್ಮಿ ಹಾಕ್ಕೊಳ್ಳಿ. ನನಗೆ ಬೆಳ್ಳುಳ್ಳಿ ಫ್ಲೇವರ್ ಬರ್ತಾಯಿದೆ. ಮತ್ತು ಸ್ವೀಟ್ ಬೆಲ್ಲ ಹಾಕಿದ್ದೀವಲ್ಲ, ಅದೊಂದು ಸ್ವೀಟು. ಈ ಬಾಯಿ ಕೆಟ್ಟಿರುತ್ತಲ್ಲ ಅಂಥವ್ರಿಗೆ, ಮತ್ತು ಬಸರಿದಿರೋ ಅಂಥವ್ರಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಚಪಾತಿ ಜೊತೆ ಚೆನ್ನಾಗಿರುತ್ತೆ, ಅನ್ನದ ಜೊತೆ ಹೆಂಗಿರುತ್ತೋ ಗೊತ್ತಿಲ್ಲ, ಚೆನ್ನಾಗಿರುತ್ತೆ, ಅನ್ನಂಗಿದೆ. ಸೂಪರ್, ಮಿಕ್ಕಿದಂತೂ ಸೂಪರ್. ಆಮೇಲೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೇಳಿ. ಆಮೇಲೆ ಮರ್ತು ಎಷ್ಟೊಂದು ಹಾಕಿದ್ದೀನಿ. ಫಸ್ಟು ಸೌತೆಪುರಿ ಮಾವಿನಕಾಯಿನೆಲ್ಲ ಸಿಪ್ಪೆ ಎರ್ಕೊಬೇಕು, ಓಕೆನಾ. ಎರ್ಕೊಂಬಿಟ್ಟು ನೀಟಾಗಿ ಕಟ್ ಮಾಡಿಕ್ಕೊಬೇಕು, ಓಕೆನಾ. ಪಕ್ಕಕ್ಕೆ ಇಟ್ಕೊಳ್ಳಿ, ಇಲ್ಲಾಂದರೆ ಲಾಸ್ಟಲ್ಲಾದರೂ ಮಾಡ್ಕೊಳ್ಳಿ. ಫಸ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು 6, ಅದನ್ನು ಲೈಟಾಗೆ ಫ್ರೈ ಮಾಡ್ಕೊಳ್ಳಿ, ಸೀಸ್ದೇ ಇರೋಂಗೆ. ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಅದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ಹಾಕೊಂಡ್ಮೇಲೆ 1 ಸ್ಪೂನು ಸಾಸಿವೆ, ಓಕೆನಾ. ಸಾಸಿವೆನ ಫ್ರೈ ಮಾಡ್ಕೊಳ್ಳಿ, ಅದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ, ಹಾರಲಿ. ಅಂದರೆ ಮೇಲೆ ಕಾರೋದಲ್ಲ, ಅದು ಬಿಸಿ ಇದಾಗಲಿ, ಏನಂತಾರೆ, ತಣ್ಣಗಾಗಲಿ, ಓಕೆನಾ. ಆಮೇಲೆ ಅರ್ಧ ಸ್ಪೂನ್ ಮೆಂತ್ಯನ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ. ಆಮೇಲೆ ಅದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಿ, ಓಕೆನಾ. ಆಮೇಲೆ ನಾವು ಇದು ಮೆಣಸಿನ್ಕಾಯಿನ ಗ್ರೈಂಡ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡಿರ್ತೀವಲ್ಲ, ಅದೇ ಜಾರ್ ಇರುತ್ತಲ್ವ. ಈಗ ಜಾರ್ಗೆ ಫಸ್ಟು ಮೆಂತ್ಯ ಹಾಕ್ಕೊಳ್ಳಿ, ಪೌಡ್ರ್ ಮಾಡ್ಕೊಳ್ಳಿ. ಅದ್ರ ಜೊತೆ ಸಾಸಿವೆ ಹಾಕ್ಕೊಳ್ಳಿ, ಪೌಡ್ರ್ ಮಾಡ್ಕೊಳ್ಳಿ, ಓಕೆನಾ. ಆಮೇಲೆ ನೆಕ್ಸ್ಟು ಮಾವಿನಕಾಯಿನ ಚೆನ್ನಾಗೆ ರುಬ್ಕೊಳ್ಳಿ, ಆಯಿತಾ. ರುಬ್ಕೊಂಡಿದ್ದ ತಕ್ಷಣ 1 ಇಂಚು ಬೆಲ್ಲ ಹಾಕಿ, ಒಂದು 7
7 ಎಸಳಷ್ಟು 7 ಸಾಕು 7 ಎಸಳಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಚೆನ್ನಾಗಿ ಗ್ರೈಂಡ್ ಮಾಡಿ. ಇಲ್ಲೂ ಮತ್ತೆ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕೊಳ್ಳೋದಲ್ಲೇ ಮಾಡಬೇಡಿ, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಗೊತ್ತಾಯ್ತಾ? ಉಪ್ಪೊಂದು ಹಾಕ್ಕೊಳ್ಳಿ. ಮಾಡಿದ್ಮೇಲೆ ನಾವಿಲ್ಲಿ ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ, ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಸಾಸಿವೆ, ಮೆಂತ್ಯ ಎಲ್ಲ ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ, ಅದ್ರ ಜೊತೆ ಹಾಕಿ ಚೆನ್ನಾಗೆ ರುಬ್ಬ್ರಿ. ನೀರು ಹಾಕಂಗಿಲ್ಲ, ಎಲ್ಲೂ ನೀರು ಹಾಕಂಗಿಲ್ಲ, ನೀರು ಸೋಗ್ಸಂಗಿಲ್ಲ. ರುಬ್ಕೊಂಡು ಪಕ್ಕದಲ್ಲಿ ಇಟ್ಕೊಳ್ತೀರಲ್ಲ, ಇಟ್ಕೊಂಡಾದ್ಮೇಲೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಹಾಕಿ ಏನಂತಾರೆ ಇದು ಮಾಡ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಓಕೆನಾ? ಜಾಸ್ತಿ ಸೀಸಕ್ಕೆ ಹೋಗಬೇಡಿ. ಆಮೇಲೆ ಅದು ಬಿಸಿ ಇದ್ದಾಗ ಈ ಪೇಸ್ಟನ್ನ ಅದರೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಿಂಗೆ ನಾನು ತಿನ್ನಂಗೆ ತಿನ್ನಿ. ಓಕೆನಾ? ಸೂಪರಾಗಿರುತ್ತೆ. ಇದಕ್ಕೆ ಟೈಟ್ಲ್ ಕಾರ್ಡು ನಾನೇನಂತ ಕೊಡ್ತೀನಿ ಗೊತ್ತಾ? ನೀರು ಹಾಕದೆ ಮಾಡಿರುವ ಮಾವಿನಕಾಯಿ ಚಟ್ನಿ. ಇನ್ನೊಂದ್ಸರಿ, ನೀರು ಹಾಕದೆ ಮಾಡಿರುವ ಸೋತಪುರಿ ಮಾವಿನಕಾಯಿ ಚಟ್ನಿ. ಸಾಕಾಗಿದೆ. ಹಂಗೆ ಟೈಟ್ಲ್ ಕಾರ್ಡ್ ಇದೆ ಇವತ್ತು. ಹೌದಾ? ಸರಿನಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಏನು ಮಾಡಬೇಕು? ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಇವತ್ತು ಕೊಡಲೇ ಇಲ್ಲ ನಾನು, ಯಾಕೆಂದರೆ ಟೇಸ್ಟ್ ನಾನೇ ಮಾಡಬೇಕಾಯ್ತಲ್ವ, ಅದರಿಂದಾಗಿ ಮೊದಲೇ ನಾನೇ ತಿನ್ಕೊಂಬಿಟ್ಟೆ. ಓಕೆನಾ? ಬೇಜಾರು ಮಾಡ್ಕೊಬೇಡಿ. ಥ್ಯಾಂಕ್ ಯು.